ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಬೆಂಗಳೂರಿನ ಸಂಭ್ರಮ್ ಕಾಲೇಜ್ ಹತ್ರ ಇರುವಂತಹ ಒಂದು ಪ್ರಾಪರ್ಟಿ ಹತ್ರ. ಆಕ್ಚುಲಿ ಈ ಮನೆ ಹೋಮ್ ಟೂರ್ ಅವೈಲೇಬಲ್ ಇದೆ. ಈ ಮನೆ ಹೋಮ್ ಟೂರ್ ನ ನಮಗೆ ಇವತ್ತು ಪ್ರೆಸೆಂಟ್ ಮಾಡ್ತಿರೋರು UVS ಕನ್ಸ್ಟ್ರಕ್ಷನ್ ಕಡೆಯಿಂದ ಗೋವಿಂದ್ ರಾಜು ಸರ್ ಮತ್ತೆ ಭಾಸ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಕನ್ಸ್ಟ್ರಕ್ಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರಿಂದಾನೇ ಪಡೆಯೋಣ. ಭಾಸ್ಕರ್ ಸರ್ ನಮಸ್ಕಾರ. ಗೋವಿಂದ್ ರಾಜು ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಮನೆಯ ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೌದು ಮೇಡಮ್. 18 ಅಡಿ ಗೇಟ್ ಇದೆ ಮೇಡಮ್. 5 ಅಡಿ ಹೈಟ್ ಇದೆ ಗೇಟ್. 16 ಗೇಜ್ ಪೈಪ್ ಇದೆ ಎಲ್ಲ ಗೇಟ್. 16 ಗೇಜ್ ಪೈಪ್ ಯೂಸ್ ಮಾಡಿ ಇಲ್ಲಿ MS ನ ಗೇಟ್ ಬಂದಿದೆ ಸ್ನೇಹಿತರೆ, ನೋಡಬಹುದು. ಗೇಟ್ ಮೇಲೆ ಸರ್ ಇದೇನ್ ಸರ್ ಡಿಸೈನ್? ಕಟಿಂಗ್ ಮೇಡಮ್. CNC ಕಟಿಂಗ್ ಅಲ್ವಾ ಸರ್? ಓಕೆ, ಇಲ್ಲಿ ನೋಡಬಹುದು ಸ್ನೇಹಿತರೆ, ಪಾರ್ಕಿಂಗ್ ಗೆ ಸ್ಲೋಪ್ ಆಗಿ ಚಪ್ಪಡಿ ಕಲ್ಲನ್ನ ಹಾಕಿದಿದೆ, ಕೆಳಗಡೆ ಸಿಮೆಂಟ್ ನ ತಟ್ಟಿದಿದೆ. ಹೌದು, ಕಾಂಕ್ರೀಟ್ ತಟ್ಟಿದಿದೆ. ಫ್ರಂಟ್ ಎಲಿವೇಶನ್ ಹೇಳಿ. ಫ್ರಂಟ್ ಎಲಿವೇಶನ್ ಬಂದ್ಬಿಟ್ಟು ಸ್ವಲ್ಪ ಸ್ಕ್ವೇರ್ ಪೈಪ್ಸ್ ಕೊಟ್ಟಿದ್ವಿ. ಓಕೆ, MS ಸ್ಕ್ವೇರ್ ಪೈಪ್ ಕೊಟ್ಟಿದ್ದೀರಾ. ಇಲ್ಲಿ ಮೇಲೆ SS ಇದು ಕೊಟ್ಟಿದ್ವಿ, ರೈಲಿಂಗ್ಸ್ ಬಂದಿದೆ. ಮೇಲೆ ಸ್ವಲ್ಪ ಕ್ಲಾಡಿಂಗ್ ಬಂದಿದೆ. ಇಲ್ಲಿ ಕ್ಲಾಡಿಂಗ್ ಬಂದಿದೆ ಅಲ್ವಾ? ಫ್ರಂಟ್ ಎಲಿವೇಶನ್ ಅಷ್ಟೇ ತಗೊಂಡಿದ್ವಿ. ಓ, ಸೋ ಮಿಕ್ಕಿದೆಲ್ಲ ಸಿವಿಲ್ ವರ್ಕ್ ಅಲ್ಲಿ ಮಾಡಿದ್ದೀವಿ, ಕವರ್ ಮಾಡಿದ್ವಿ ಮೇಜರ್ ಆಗಿ. ಸರ್, ಮುಂದೆ ಹೋಗೋಣ. ಆಯ್ತು ಮೇಡಮ್. ಪಾರ್ಕಿಂಗ್ ಎಷ್ಟು ಬರ್ತಾ ಇದೆ ಸರ್ ಪಾರ್ಕಿಂಗ್ ಇಲ್ಲಿ? ಹೆಚ್ಚಿಗೆ 16/35 ಬರ್ತಾ ಇದೆ. ಸರ್, ಇದು ಸೈಟ್ ಅಲ್ಲಿ ಏರಿಯಾ ಎಷ್ಟಿದೆ? 30/40 ಮೇಡಮ್. 30-40 ಸೈಟ್ ಇದೆ. 30-40 ರೋಡ್ಗೆ 30, ಒಳಗಡೆ 40. ಪಾರ್ಕಿಂಗ್ ಟೈಮ್ಸ್ ಏನ್ ರೇಟ್ ಇದೆ ಸರ್ ಇದು? ಇದು ಬಂದ್ಬಿಟ್ಟು 60 ರೂಪೀಸ್ ಇದೆ ಮೇಡಮ್. ಸೊ ಇಲ್ಲಿ LPG ಗೆ ಪ್ರೊವಿಷನ್ ಕೊಟ್ಟಿದ್ದೀರಾ ಅಲ್ವಾ? ಎರಡು ಮನೆ ಗ್ಯಾಸ್ ಕಲೆಕ್ಷನ್ ಇದೆ. ಓಕೆ. ಓನರ್ ಸೊ ಇಲ್ಲಿ ಒಂದು ಪ್ಲಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, 20 ಆಂಪ್ಸ್. ಸೊ ಚಾರ್ಜಿಂಗ್ ವೆಹಿಕಲ್ ಗಳಿದ್ರೆ ಹೆಲ್ಪ್ ಆಗುತ್ತೆ. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ ಗೆ ಹೈಫೈ ಸ್ವಿಚಸ್ ಯೂಸ್ ಮಾಡಿದ್ದೀರಾ. ಸೊ ಇಲ್ಲೂ ಕೂಡ ಒಂದು ಟ್ಯಾಪ್ ಅನ್ನು ಕೊಟ್ಟಿದ್ದೀರಾ, ವಾಷಿಂಗ್ ಕ್ಲೀನಿಂಗ್ ಯೂಸ್ ಮಾಡ್ಕೊಳ್ಬಹುದಲ್ವಾ ಸರ್? ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ಬಿಲ್ಡಿಂಗ್ ಸುತ್ತ 1.5 ಅಡಿ ಪ್ಯಾಸೇಜ್ ಬಿಟ್ಟಿದೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ ಅಲ್ವಾ? ಸೆಟ್ ಬ್ಯಾಕ್ ಬಿಟ್ಟಿದೆ ಮೇಡಮ್. ಓಕೆ ಸರ್, ನೆಕ್ಸ್ಟ್ ಕೆಳಗಡೆ ಮನೆ ಮೇಡಮ್, ಗ್ರೌಂಡ್ ಫ್ಲೋರ್ ಮನೆ. ಕೆಳಗಡೆ 1 BHK ಇದೆ ಅಲ್ಲ? ಬನ್ನಿ ಸರ್ ನೋಡೋಣ. ಇದು ಸಂಪು. ಹೌದು ಮೇಡಮ್. ಸಂಪು ಸರ್ ಎಷ್ಟು ಲೀಟರ್ ಇದೆ ಸರ್ ಇದು? ಇದು 12,000 ಲೀಟರ್ ಸಂಪ್ ಇದೆ ಇದಕ್ಕೆ ಅಲ್ವಾ? ಸೊ ಇಲ್ಲೂ ಕೂಡ 1 BHK ಮನೆ ಬರ್ತಾ ಇದೆ. ಇಲ್ಲೊಂದು ಸರ್ ವಿಂಡೋ ಎಷ್ಟು ಬರ್ತಾ ಇದೆ ಇದು? ಇದು 4x4 ಮೇಡಮ್. 4x4 ವಿಂಡೋ ಬರ್ತಾ ಇದೆ. ಇದಕ್ಕೆ ಗ್ರಾನೈಟ್ ನ ಸೈಡ್ ಫ್ರೇಮಿಂಗ್ ಕೊಟ್ಟಿದ್ದೀರಾ. ಮಿಕ್ಕಿದೆಲ್ಲ ವೆಟರ್ ಪೆಟ್ಟೇಜ್ 2x4. ಹೌದು, ಫುಲ್ ಕಂಪ್ಲೀಟ್ ಆಗಿ ನೋಡಬಹುದು. ವಾಲ್ ಗೆ ಈವನ್ ರೆಂಟೆಡ್ ಹೌಸ್ ಕೂಡ ವಾಲ್ ಗೆ 25 ಟೈಲ್ಸ್ ನ ಫುಲ್ ಹಾಕಿದ್ದಿದೆ. ಹೌದು ಮೇಡಮ್. ಇಲ್ಲಿ ಆವಾಗಲೇ ನೋಡಿದ್ವಲ್ಲ, ಆ ಕಡೆ ಸೆಟ್ ಬ್ಯಾಕ್, ಇಲ್ಲೂ ಕೂಡ ಕಂಟಿನ್ಯೂಟಿ ಸುಮಾರು ಒಂದು 1.5 ಫೀಟ್ 2 ಫೀಟ್ ಅಷ್ಟು ಸೆಟ್ ಬ್ಯಾಕ್ ಬಿಟ್ಟಿದೆ. ಈ ಕಡೆಯಿಂದ ಆ ಕಡೆ ಹೋಗ್ಬೋದು. ಸೊ ಇದು ಡೋರ್ ಬರ್ತಾ ಇದೆ ಅಲ್ವಾ? ಹೌದು ಸರ್. ಹೌದು ಹಾ ಸರ್, ಡೋರ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೌದು ಮೇಡಮ್. ಟೀ ಕುಡ್ ಮೇಡಮ್ ಇದು. ಡೋರ್ ಟೀ ಕುಡ್, ವಾಸ್ಕಲ್ಲು ಟೀ ಕುಡ್. ವಾಸ್ಕಲ್ಲು ಟೀಕೆ ಬರ್ತಾ ಇದೆ. ಬರ್ಮಾ ಟೀಕಾ? ಹೌದು ಮೇಡಮ್. 3x5 ಟೀಕು. ಮತ್ತೆ ಡೋರ್ 40 mm ಥಿಕ್ನೆಸ್ ಇರುವಂತಹ ಡೋರ್ ಬರ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಮನೆಯಲ್ಲಿ ಯೂಸ್ ಮಾಡಿರುವಂತಹ ಇದೇನು ಸರ್ ಗ್ರಾನೈಟ್ ಯಾವ್ದು ಸರ್ ಇದು? ಚಿತ್ತೂರು ಗ್ರಾನೈಟ್. ಏನ್ ಪ್ರೈಸ್ ಆಗುತ್ತೆ ಸರ್ ಇದು? ಇದು 80 ರೂಪೀಸ್ ಆಗುತ್ತೆ ಮೇಡಮ್. ಇದು ಬಂದು ರೆಂಟೆಡ್ ಹೌಸ್ ಆದ್ರೂ ಕೂಡ ಇಲ್ಲಿ ಒಂದು ಟಿವಿ ಯೂನಿಟ್ ಕೂಡ ಬರ್ತಾ ಇದೆ. ಸೊ ಹಾಲ್ ಏನ್ ಅಳತೆ ಬರ್ತಾ ಇದೆ? ಹಾಲು 10/15 ಹಾಲ್ ಬರ್ತಾ ಇದೆಯಾ ಇಲ್ಲಿ? ಓಕೆ. ಇಲ್ಲಿ ಟಿವಿ ಯೂನಿಟ್ ಬರ್ತಾ ಇದೆ. ಟಿವಿ ಯೂನಿಟ್ ಮೇಲೆ ಫಾಲ್ ಸೀಲಿಂಗ್ ತರ ಮಾಡಿದ್ರೆ? ಹೌದು, ಫಾಲ್ ಸೀಲಿಂಗ್ ಮೇಡಮ್. ಫಾಲ್ ಸೀಲಿಂಗ್ ಅಲ್ವಾ ಇದು? ಓಕೆ. ಇಲ್ಲಿ ಸರ್ ಇದು ಸುಮ್ಮನೆ ಸ್ಟೋರೇಜ್. ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ಯಾ? ಅದಿನ್ನು ಡೋರಿಗೆ ಹ್ಯಾಂಡಲ್ ಕನೆಕ್ಷನ್ ಆಗಿಲ್ಲ, ಸ್ವಲ್ಪ ಸಿವಿಲ್ ವರ್ಕ್ ಪೆಂಡಿಂಗ್ ಇದೆ. ಇದಕ್ಕೆ ಇಲ್ಲಿ ಡ್ರೈಯರ್ ಕೊಟ್ಟಿದ್ದಿದೆ, ಮೇಲ್ಗಡೆ ಲಾಫ್ಟ್ ಬಂದಿದೆ, ಕೆಳಗಡೆ ಇಲ್ಲಿ ಡೋರ್ ಇದೆ. ದೇವ್ರ ಮನೆ ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ಅಲ್ವಾ? ಸೊ ಇಲ್ಲಿ ಬಾತ್ರೂಮ್ ಬರ್ತಾ ಇದೆ, ಗ್ರೌಂಡ್ ಫ್ಲೋರ್ ಬಾತ್ರೂಮ್. ಸರ್ ಇದು ಎಷ್ಟು ಅಳತೆ ಇದೆ? 4x8 ಮೇಡಮ್. 4x8 ಇದೆ. ಓಕೆ. ಇನ್ನು ಫಿಟ್ಟಿಂಗ್ಸ್ ಎಲ್ಲ ಬಂದಿಲ್ಲ, ಬರಬೇಕು. ಯಾವ ಫಿಟ್ಟಿಂಗ್ಸ್ ನ ಯೂಸ್ ಮಾಡ್ತಾರೆ? ಜಾಗ್ವಾರ್. ಕಂಪ್ಲೀಟ್ ಆಗಿ ಜಾಗ್ವಾರ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡ್ತಾರೆ. ಆಶೀರ್ವಾದ್ ಪೈಪ್ಸ್ ಜಾಗ್ವಾರ್ ಫಿಟ್ಟಿಂಗ್ ನ ಯೂಸ್ ಮಾಡ್ತೀರಾ? ಓಕೆ ಸರ್. ಇಲ್ಲಿ ಒಂದು ಬೆಡ್ರೂಮ್ ಬರ್ತಾ ಇದೆ ಅಲ್ವಾ? ಒಂದು ಸಿಂಗಲ್. ಹಾ. ಡೋರ್ ಏನು ಸರ್ ಇದು? ಲ್ಯಾಮಿನೇಟೆಡ್ ಡೋರು. ವಾಸ್ಕಲ್ಲು ರೆಡ್ ಸಾಲ್ ಅಲ್ವಾ? ರೆಡ್ ಸಾಲ್ ವಾಸ್ಕಲ್ ಬರ್ತಾ ಇದೆ, ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ ಇಲ್ಲಿ. ಓಕೆ. ಸೊ ಇಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ.
ಓಕೆ, ಇಲ್ಲಿ ಸ್ಟಡಿ ತರ ಯೂಸ್ ಮಾಡ್ಬೋದು. ಇಲ್ಲಿ ಮಿರರ್ ಬರುತ್ತೆ, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಸ್ನೇಹಿತರೆ ನೋಡ್ಬೋದು, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಕೆಲಸ ಇದೆ, ಸಿವಿಲ್ ವರ್ಕ್ ನಡೀತಾ ಇದೆ, ಇನ್ನು ಪೆಂಡಿಂಗ್ ಇದೆ. ಓಕೆ, ಇಲ್ಲೊಂದು ಕ್ರಾಸ್ ವೆಂಟಿಲೇಷನ್ ಒಂದು ವಿಂಡೋ ಬರ್ತಾ ಇದೆ ಅಲ್ವಾ? ಸೊ ಎಷ್ಟಿದೆ ಸರ್ ವಿಂಡೋ ಇದು? 5x4 ಅಳತೆಯಲ್ಲಿ ಬರ್ತಾ ಇದೆ. ಸರ್ ಈ ರೂಮ್ ಎಷ್ಟು ಬರ್ತಾ ಇದೆ? 10x10 ರೂಮು ನೋಡ್ಬೋದು. ಕಂಪ್ಲೀಟ್ ಆಗಿ 10x10 ರೂಮ್ ಬರ್ತಾ ಇದೆ. ಎಷ್ಟೆಲ್ಲ ಹೋಗ್ತಾ ಇದೀವಿ ಸರ್? ಕಿಚನ್ ಮೇಡಮ್. ಕಿಚನ್ ಓಪನ್ ಕಿಚನ್ ಬರ್ತಾ ಇದೆ ಅಲ್ವಾ? ಸೊ ಇಲ್ಲಿ ಒಂದು ಪಾರ್ಟಿಷನ್ ಡಿವೈಡೆಡ್ ತರ ಹಾಕಿದ್ದೀರಾ? ಇದಕ್ಕೆ ಒಂದು ಪರ್ಗೋಲಾ ಟೈಪ್ ಪಿನ್ ಟೈಪ್ ಮಾಡಿದ್ವಿ. ಹಾ, ಓಕೆ. ಸರ್ ಇದು ಬಂದು ಓಪನ್ ಕಿಚನ್ ಬರ್ತಾ ಇದೆ. ಸರ್ ಕಿಚನ್ ಏನ್ ಅಳತೆ ಬರ್ತಾ ಇದೆ ಸರ್? ಇದು 8x10 ಮೇಡಮ್. 8x10 ಬರ್ತಾ ಇದೆಯಾ? ಕೆಳಗಡೆ ಒಂದು ಸಿಂಕ್ ಮತ್ತೆ ಎಲ್ಲ ವುಡ್ ವರ್ಕ್ ಮಾಡಿದೀವಿ. ಸೊ ಇಲ್ಲಿ ಸ್ಟೋನ್ ದೇ ಸಿಂಕ್ ಬರ್ತಾ ಇದೆ. ಹೌದು ಮೇಡಮ್. ಸರ್ ಇಲ್ಲಿ ಕಿಚನ್ ಕೌಂಟರ್ 40 mm ಬರ್ತಾ ಇದೆಯಾ ಸರ್? ಇದು ಎಲ್ಲ ಹ್ಯಾಂಡ್ ಲಾಕ್ಸ್ ಇಲ್ಲ ಅದಕ್ಕೆ. ಓಕೆ, ಇರ್ಲಿ ಬಿಡಿ ಸರ್, ಇನ್ನು ಕೆಲಸ ನಡೀತಾ ಇರೋದ್ರಿಂದ ಇದಕ್ಕೆಲ್ಲ ಹ್ಯಾಂಡಲ್ಸ್ ಬರಬೇಕು. ಹೌದು. ಮೇಲ್ಗಡೆ ಕೂಡ ಲಾಫ್ಟ್ ಅನ್ನ ನೋಡಬಹುದು. ಇಲ್ಲಿ ಕೂಡ ಹಾಗೇನೆ, ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸಿಗ್ತಾ ಇದೆ. ಸ್ಟೋರೇಜ್. ಓಕೆ, ಮುಂದೆ ಹೋಗೋಣ ಸರ್. ಓಕೆ ಮ್ಯಾಮ್, ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋಣ ಸರ್. ಇಲ್ಲಿ ಬಂದು ಕಂಪ್ಲೀಟ್ ಆಗಿ SS ನ ರೇಲಿಂಗ್ಸ್ ಬರ್ತಾ ಇದೆ ಅಲ್ವಾ ಸರ್? ಸರ್ ಇದು ಸ್ಟೆಪ್ಸ್ ಏನ್ ಸೈಜ್ ಬರ್ತಾ ಇದೆ? ಇದು 3.5 ಗೆ 6 ಇಂಚ್ ಹೈಟ್ ಮೇಡಮ್, ರೇಜರ್. ಸರ್ ಇಲ್ಲಿ ಯೂಸ್ ಮಾಡಿರೋದು ಗ್ರಾನೈಟ್ ಕೂಡ ಅದೇನಾ ಸರ್? ಹೌದು ಮೇಡಮ್. ನಾವೇನ್ ಇದು ಡೂಪ್ಲೆಕ್ಸ್ ಇಲ್ಲಿಂದೆಲ್ಲ ಕಾಸ್ಟ್ಲಿ ಮೇಡಮ್. ಇಲ್ಲಿ ಸ್ವಲ್ಪ. ಹೌದಾ? ಇದೇನ್ ಪ್ರೈಸ್ ಆಗುತ್ತೆ ಗೋಲ್ಡ್ ಸರ್? ಬ್ರೌನ್ ಅಂತ ಇದೆಲ್ಲ 120 ಮೇಡಮ್. 120 rupees per square feet ಅಲ್ಲಿ ಆಗುತ್ತಲ್ವಾ? ಓಕೆ, ಹೌದು ಮೇಡಮ್. ಇದು 4 ಫೀಟ್ ಇದೆ ಇಲ್ಲಿಂದ ಸ್ಟೇರ್ಕೇಸ್. ಇಲ್ಲಿಂದ 4 ಫೀಟ್ ಇದೆ, ಕೆಳಗಡೆ 3.5 ಫೀಟ್ ಇದೆ, ಇಲ್ಲಿ 4 ಫೀಟ್ ಬರ್ತಾ ಇದೆ. 4 ಫೀಟ್ ಇದೆ. ಹಾ ಸರ್, ಇಲ್ಲಿ ವಾಲ್ ಕ್ಲಾಡಿಂಗ್ ಏನು ಸರ್? ಇಲ್ಲಿ ಇದು ವೆಟ್ರ್ ಟೈಲ್ಸ್ ಮೇಡಮ್. ಇಲ್ಲೂ ಕೂಡ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದಿದೆ ಅಲ್ವಾ? 2x4. ಹೌದು ಮೇಡಮ್. 2x4 ಅಳತೆಯ ವಿಟ್ರಿಫೈಡ್ ಟೈಲ್ಸ್ ಅನ್ನ ಯೂಸ್ ಮಾಡಿದಿದೆ ಸ್ನೇಹಿತರೆ ನೋಡಬಹುದು. ಪಿಂಜಿಗೆಲ್ಲ ಗ್ರಾನೈಟ್ ಕೊಟ್ಟಿದೆ. ಹಾ, ಮತ್ತೆ ಬಾಲ್ಕನಿ ಎಲ್ಲ ಫಾಲ್ ಸೀಲಿಂಗ್ ಮಾಡಿ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಬಂದಿದೆ. ಓಕೆ ಸರ್, ಮುಂದೆ ಸರ್ ಇದು ವಿಂಡೋ ಏನ್ ಸೈಜ್ ಬರ್ತಾ ಇದೆ? ಇದು 4x5 ಮೇಡಮ್. 4x5 ಬರ್ತಾ ಇದೆ ವಿಂಡೋ. 4x5. ಓಕೆ, ನೆಕ್ಸ್ಟ್ ಇಲ್ಲೂ 5x6 ಇದೊಂದು ವಿಂಡೋ ಇದೆ. ಇಲ್ಲಿ 5x6 ಒಂದು ದೊಡ್ಡದಾದಂತಹ ವಿಂಡೋ ಬರ್ತಾ ಇದೆ. ಇಲ್ಲಿ ಮಾತ್ರ ಮೇಲ್ಗಡೆ ಎಲ್ಲ ನೀವು ಫಾಲ್ ಸೀಲಿಂಗ್ ಇಂದ ನೋಡಬಹುದು. ಗ್ರಾನೈಟ್ ಟೈಲ್ಸ್ ಹಾಕಿದೀವಿ. ಓಕೆ, ಸೊ ಇದು ಡೋರ್, ಮೇನ್ ಡೋರ್. ಮೇನ್ ಡೋರ್ ಮೇಡಮ್. ಫುಲ್ ಸರ್ ಡೋರ್ ಎಕ್ಸ್ಪ್ಲೇನ್ ಮಾಡಿ. ಫುಲ್ ಟೀ ಕುಡ್ ಡೋರ್ ಮೇಡಮ್. ಫುಲ್ ಬರ್ಮಾ ಬಾರ್ಡರ್. ಬರ್ಮಾ ಬಾರ್ಡರ್ ಟೀ ಕುಡ್. ಸರ್ ವಾಸ್ಕಲ್ ತುಂಬಾ ದಪ್ಪದಾಗಿದೆ ಮೇಡಮ್. 4ಗೆ 8 ಇಂಚು, 8ಗೆ 4 ಮೇಡಮ್ ದಪ್ಪ. ಓಕೆ, ಫುಲ್ ದಪ್ಪ ಇದೆ. ಸಖತ್ ದಪ್ಪ ಇರುವಂತಹ ವಾಸ್ಕಲ್ ಬಂದಿದೆ, ದೊಡ್ಡದಾದಂತಹ ವಾಸ್ಕಲ್ ಇದೆ. ಸರ್ ಹೇಳಿ ಸರ್, ಇಲ್ಲಿ ಹಾಲ್ ಏನ್ ಬರ್ತಾ ಇದೆ ಸರ್? ಇದು ಹಾಲು 13ಗೆ 20 ಅಡಿ ಬರ್ತದೆ ಮೇಡಮ್. 13x20 ಬರ್ತಾ ಇದೆ ಹಾಲು. ಅಲ್ಲಿದೆ, ಅದರಿಂದ ಮೇಲ್ಗಡೆಗೆ ಮೆಟ್ಲಿದೆ. ಮುಂದೆ ಇದಕ್ಕೆ ಎದುರುಗಡೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದೆ ಅಲ್ವಾ? ಟೆಕ್ಸ್ಚರ್ ಪೇಂಟ್ ಮಾಡಿದೀರಾ ವಾಲ್ಗೆ. ಫ್ರಂಟ್ ಏನ್ ವಾಲ್ ಬರ್ತಾ ಇದೆ, ಇದಕ್ಕೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಎಕ್ಸ್ಪ್ಲೇನ್ ಮಾಡಿ ಸರ್. ಅದೇ ಮೇಡಮ್, ಫಾಲ್ ಸೀಲಿಂಗ್ ಎಲ್ಲ ಬಾಕ್ಸ್ ಟೈಪ್ ಮಾಡಿದ್ವಿ, ಪಿನ್ ಟೈಪ್ ಎಲ್ಲ ಡಿಸೈನ್ ಕೊಟ್ಟಿದ್ವಿ, ರನ್ನಿಂಗ್ ಲೈಟ್ ಹಾಕ್ಸಿದ್ವಿ, ಸ್ಪಾಟ್ ಲೈಟ್ ಮಾಡಿಸಿದ್ವಿ. ಸೊ ಹಾಲ್ ಅಲ್ಲಿ 2 ಕಡೆ ಸೇಮ್ ಬರ್ತಾ ಇದೆ ಅಲ್ಲ? ಅದು 2 ಬೇ ಮಾಡಿ ಡಿವೈಡ್ ಮಾಡಿ. ಓಕೆ, ಆ ಕಡೆನೂ ರನ್ನಿಂಗ್ ಲೈಟ್, ಸ್ಪಾಟ್ ಲೈಟ್ ಬಾಕ್ಸ್ ಟೈಪ್ ಮಾಡಿದ್ವಿ. ಈ ಕಡೆನೂ ಅದೇ ತರ ಸೇಮ್ 2 ಬಾಕ್ಸ್ ಮಾಡಿದ್ವಿ. ಓಕೆ, 2 ಬಾಕ್ಸ್ ಮಾಡಿ ಇದೊಂದು ದೊಡ್ಡದಾಗಿ ಟಿವಿ ಯೂನಿಟ್ ಮಾಡಿದ್ವಿ. ದೊಡ್ಡದಾಗಿ ಟಿವಿ ಯೂನಿಟ್ ಮಾಡಿದ್ವಿ. ಇಲ್ಲೊಂದು ದೊಡ್ಡದಾದಂತಹ ವಿಂಡೋ ಬರ್ತಾ ಇದೆ. 6x5 ಮೇಡಮ್. 6x5 ದೊಡ್ಡದಾದಂತಹ ವಿಂಡೋ ಬರ್ತಾ ಇದೆ. ಸೊ ಈ ಮನೇಲಿ ಬೆಳಕಿಗೆ ಏನು ಸ್ವಲ್ಪ ಕೊಡ್ತಾನೆ ಇಲ್ಲ. ಡೇ ಟೈಮ್ ಇರುತ್ತೆ, ಎನಿ ಟೈಮ್ ಬೆಳಕಿರುತ್ತೆ. ಸರಿ, ಆಮೇಲೆ ನಂತರ ಇಲ್ಲಿ ಏನ್ ಬರ್ತಾ ಇದೆ ಸರ್? ಕಿಚನ್. ಕಿಚನ್ಗೆ ಹೋಗೋಕ್ಕಿಂತ ಮೊದಲು ಇಲ್ಲೊಂದು ಡಿವೈಡರ್ ಮಾಡಿದೀರಾ, ತುಂಬಾ ಚೆನ್ನಾಗಿದೆ. ಹೌದು ಮೇಡಮ್, ಇದೊಂದು ಕಿಚನ್ ಇದಕ್ಕೆ ಕಿಚನ್ ಎಂಟ್ರೆನ್ಸ್ ಗೆ ಡಿವೈಡರ್ ಕೊಟ್ಟಿದ್ದೀರಾ. ತಗೊಂಡು ಪರ್ಗೋಳ ಟೈಪ್ ಮಾಡಿದ್ವಿ. ಡಿವೈಡರ್ ಅಲ್ವಾ? ಡಿವೈಡ್ ಮಾಡಿ. ಓಕೆ, ಪಾರ್ಟಿಷನ್ ತರ ಪಾರ್ಟಿಷನ್ ಕೊಟ್ಟಿದ್ವಿ. ಸೊ ಇದು ಡೈನಿಂಗ್ ಏರಿಯಾ ಬರ್ತಾ ಇದೆ ಅಲ್ವಾ? ಹೌದು ಮೇಡಮ್. ಸೊ ಡೈನಿಂಗ್ ಏರಿಯಾ ಎದುರುಗಡೆನು ವಾಲ್ ಗೆ ಟೆಕ್ಸ್ಚರ್ ಪೇಂಟ್ ಮಾಡಿಸಿದೀರಾ. ಹೌದು ಮೇಡಮ್.
ಮೇಲ್ಗಡೆ ಫಾಲ್ ಸೀಲಿಂಗ್ ಬರ್ತಾ ಇದೆ. ಇದೆ ಅದರಲ್ಲೂ ಸೇಮ್ ಡಿಸೈನ್ ಮಾಡಿ ಪರ್ಗೋಲಾ ಟೈಪ್ ಮಾಡಿ ಓಕೆ. ರನ್ನಿಂಗ್ ಲೈಟ್ಸ್ ಎಲ್ಲ ಮಾಡಿದೆ, ಸ್ಪಾಟ್ ಲೈಟ್ ಸೊ ಕೊಟ್ಟಿದೆ. ಇದು ಬಂದು ಡೈನಿಂಗ್ ಏರಿಯಾ ಕಂಪ್ಲೀಟ್ ಆಗಿ ಅಲ್ವಾ? ಹೌದು ಮೇಡಮ್. ಸೊ ಡೈನಿಂಗ್ ಏರಿಯಾದ ಪಕ್ಕದಲ್ಲೇ ದೇವ್ರ ಮನೆ ಬರ್ತಾ ದೇವ್ರ ಇದೆ. ಮನೆ ಒಂದ್ ಕಡೆ ಅಡಿಗೆ ಮನೆ ಮೇಡಮ್. ಸೊ ಇದು ಇದು ದೇವ್ರ ಮನೆ ಬಾಗ್ಲು ಟೀ ಕುಟ್ಟೆ ಮೇಡಮ್. ಕಂಪ್ಲೀಟ್ ಆಗಿ ಟೀ ಕುಟ್ಟು ಮತ್ತೆ ಗ್ಲಾಸ್ ಬರುತ್ತಾ ಸರ್ ಅದು? ಹೌದು ಮೇಡಮ್, ಗ್ಲಾಸ್ ಬರುತ್ತೆ, ಬಿಲ್ ಬರುತ್ತೆ. ಓಕೆ. ಹೌದು ಮೇಡಮ್. ಒಳಗಡೆ ಒಂದು ಬಾಕ್ಸ್ ಮಾಡಿ ಇದು ಕಟ್ಟೆ ಮಾಡಿದ್ದು ದೇವ್ರ ಸೆಲ್ಫ್. ಮೇಲೂ ಪರ್ಗೋಲ ಟೈಪ್ ಮಾಡಿದ್ವಿ. ಮೇಲ್ಗಡೆ ಇದು ಕೊಟ್ಟಿದ್ದೀರಾ ಅಲ್ಲ, ಫಾಲ್ ಸೀಲಿಂಗ್ ತರ ಅಲ್ಲೂ ಮಾಡಿದ್ದೀರಾ. ಇಲ್ಲೂ ಕೂಡ ದೇವ್ರ ಮನೆ ಬರ್ತದೆ. ಗೋಡೆಗೆಲ್ಲ ವೈಟ್ 25 ಟೈಲ್ಸ್ ಯೂಸ್ ಮಾಡಿದ್ದೆ, ಬಟ್ ಕೆಳಗೆ ಫ್ಲೋರ್ಗೆ ಮತ್ತೆ ಕಟ್ಟೆಗೆ ಗ್ರಾನೈಟ್ ಹಾಕಿದ್ದೀರಾ ಅಲ್ವಾ? ಸೆಲ್ಫ್ ಮೇಲೆ ಗ್ರಾನೈಟ್ ಮಾಡಿದ್ವಿ ಮೇಡಮ್. ಓಕೆ. ದೇವ್ರ ಮನೆ ಬಾಗಿಲು ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬಾ ದಪ್ಪ ಇದೆ. ಹೌದೌದು ಎಲ್ಲ ಸಾಕಷ್ಟು ಥಿಕ್ ಇದೆ. ಚಿಕ್ಕಾಗಿ ಮಾಡಿದ್ವಿ. 30-40 mm ಅಷ್ಟಿದೆ ಅನ್ಸುತ್ತೆ. ಓಕೆ. ಸೊ ನೆಕ್ಸ್ಟ್ ಕಿಚನ್ ಮೇಡಮ್. ನೆಕ್ಸ್ಟ್ ಕಿಚನ್ಗೂ ಒಂದು ವುಡ್ ವರ್ಕ್ ಇದು ಮಾಡಿದ್ವಿ, ಎಲ್ ಶೇಪ್. ಹಾ ಸರ್, ಮುಂದೆ ಕಿಚನ್ ಮೇಡಮ್. ಇದು ಕಿಚನ್ ಹಾ. 20 mm. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಬಂದಿದೆ. ಕಿಚನ್ಗೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದೀರಾ ಅಲ್ವಾ? ಹೌದು, ಫುಲ್ ವುಡ್ ವರ್ಕ್ ಮಾಡಿದ್ವಿ. ಕಿಚನ್ ಸೆಲ್ಫ್ ಗಿಲ್ಫ್ ಎಲ್ಲ ಮಾಡಲ್ ಕಿಚನ್. ಓಕೆ. ಸೊ ಇಲ್ಲಿ ಪಕ್ಕಕ್ಕೆ ಯುಟಿಲಿಟಿ ಮೇಡಮ್. ಯುಟಿಲಿಟಿ ಇದೆ ಅಲ್ಲ? ಇದು ವಾಟರ್ ಲೆವೆಲ್ ಬಾಕ್ಸ್. ಫುಲ್ ಆಗಿ ಯುಟಿಲಿಟಿ ಕಡೆ ಸೇಫ್ಟಿ ಗ್ರಿಲ್ ಕೂಡ ಬಂದಿದೆ. ಅದರಲ್ಲಿ 2 ಸೆಲ್ಫ್ ಮಾಡಿದ್ವಿ ಈ ಕಡೆ. ವಾಷಿಂಗ್ ಮಿಷನ್ ಸರ್ ಎಷ್ಟಿದೆ ಸರ್ ಯುಟಿಲಿಟಿ ಇದು? ಇದು 3.5ಗೆ 13 ಅಡಿ ಮೇಡಮ್. 3.5ಗೆ 13 ಫೀಟ್ ಇದೆಯಾ? ಹೌದು. ಸೊ ಇಲ್ಲೂ ಕೂಡ ಫುಲ್ ವಾಲ್ ಟೈಲ್ಸ್ ಹಾಕಿದ್ದೀವಿ. ನೀರಿಗೆ ತೊಂದರೆ ಇಲ್ದಂಗೆ 2 ಸೆಲ್ಫ್ ಕೊಟ್ಟಿದ್ದೀವಿ. ಓಕೆ. ಸೊ ಇಲ್ಲಿ ಯೂಸ್ ಮಾಡಿರುವಂತಹ ಡೋರ್ ಯಾವ್ದು ಸರ್ ಇದು? ಇದು ಲ್ಯಾಮಿನೇಟ್ ಡೋರ್ ಮೇಡಮ್. ಇದು ಲ್ಯಾಮಿನೇಟೆಡ್ ಡೋರ್ಸ್ ಅಲ್ವಾ? ಹೌದು. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ ಸರ್. ನೆಕ್ಸ್ಟ್ ನಾವು ಗ್ರೌಂಡ್ ಫ್ಲೋರ್ ಒಂದು ಕಾಮನ್ ಬಾತ್ರೂಮ್ ಇದೆ, ಒಂದು ಬೆಡ್ರೂಮ್ ಇದೆ ಮೇಡಮ್. ಓಕೆ. ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆನೂ ಸ್ಟೋರೇಜ್ ಬರ್ತಾ ಇದೆ. ಯುಪಿಎಸ್ ಸ್ಟೋರೇಜ್ ಇದೆ. ಓಕೆ. ಸೊ ಇಲ್ಲೊಂದು ಬೆಡ್ರೂಮ್ ಬರ್ತಾ ಇದೆಯಾ? ಬೆಡ್ರೂಮ್ ಬರ್ತದೆ ಮೇಡಮ್. ಇದು ಲ್ಯಾಮಿನೇಟ್ ಡೋರ್. ಇಲ್ಲೂ ಕೂಡ ಲ್ಯಾಮಿನೇಟೆಡ್ ಡೋರ್ ನ ಯೂಸ್ ಮಾಡಿದ್ದಿದೆ. ಲ್ಯಾಮಿನೇಟ್ ಡೋರ್ ಯೂಸ್ ಮಾಡಿದೆ. ಓಕೆ. ಹಾ ಸರ್. ಇಲ್ಲಿ ಫ್ರಂಟ್ ಅಲ್ಲಿ ವಾಲ್ಡ್ರೋಬ್ ಎಲ್ಲ ಮಾಡಿದ್ದಿದೆ. ಸರ್ ಈ ಬೆಡ್ರೂಮ್ ಏನ್ ಸೈಜ್ ಬರ್ತಾ ಇದೆ? ಇದು 10/12 ಮೇಡಮ್. 10/12 ಬರ್ತಾ ಇದೆ. ಹೌದು ಮೇಡಮ್. ಸೊ ಇಲ್ಲೂ ಕೂಡ ಮೇಲ್ಗಡೆ ಫಾಲ್ ಸೀಲಿಂಗ್ ಫುಲ್ ಫಾಲ್ ಸೀಲಿಂಗ್ ಇದೆ. ಇದು ಸ್ಪಾಟ್ ಲೈಟ್ ಇದೆ, ರನ್ನಿಂಗ್ ಲೈಟ್ ಎಲ್ಲ ಕಾಂಬಿನೇಷನ್ ಮಾಡಿಸಿದೆ. ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ ವಿಂಡೋ ಬಂದಿದೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರ್ತಾ ಇದೆ ಅಲ್ವಾ? ಡ್ರೆಸ್ಸಿಂಗ್ ಟೇಬಲ್ ನೋಡಬಹುದು. ಸೊ ಇದು ಕಂಪ್ಲೀಟ್ ಆಗಿ 10/12 ಅಳತೆ ಒಂದು ಡೋರು. ಇದಕ್ಕೂ ಕೂಡ ವಾಲ್ಗೆ ಒನ್ ಸೈಡ್ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಿದೆ. ವಾಲ್ ಫುಲ್ ವಾಲ್ ರೂಪ್ಸ್ ಇದೆ. ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಉಂಟು. ಇಲ್ಲೊಂದು ಕಾಮನ್ ವಾಶ್ ಬೇಸಿನ್ ಆಪ್ಷನ್ ಒಂದಿದೆ ಗ್ರೌಂಡ್ ಫ್ಲೋರ್. ಇಲ್ಲೊಂದು ವೆನಿಟಿ ತರ ಮಿರರ್ ಹಾಕೊಂಡು ಬೇಕಾದ್ರೆ ವಾಶ್ ಬೇಸಿನ್ ಹಾಕೊಳ್ಬಹುದು. ಸೊ ಇಲ್ಲಿ ಒಂದು ಬಾತ್ರೂಮ್ ಬರ್ತಾ ಇದೆ ಅಲ್ವಾ? ಹೌದು ಮೇಡಮ್. ಸೊ ಬಾತ್ರೂಮ್ ಏನ್ ಸೈಜ್ ಬರ್ತಾ ಇದೆ ಇಲ್ಲಿ? ಇದು 5/7 ಮೇಡಮ್. 5/7 ಬರ್ತಾ ಇದೆಯಾ? ಹೌದು ಮೇಡಮ್, ಗ್ರೌಂಡ್ ಫ್ಲೋರ್ ಬರ್ತದೆ. ಸೊ ಇಲ್ಲಿ ವಾಲ್ ಗೆ ಸೇಮ್ ವೇಟೇಬಲ್ ಟೈಲ್ಸ್ ಯೂಸ್ ಮಾಡಿದಿದೆ. ಫ್ಲೋರ್ ಗೆ ಆಂಟಿ ಸ್ಕಿಡ್ ಯೂಸ್ ಮಾಡಿದೀರಾ ಅಲ್ವಾ? ಹೌದು ಮೇಡಮ್. ಶಿಶಿನ್ ಬೈ ಶಿಶಿನ್. ಮಧ್ಯದಲ್ಲಿ ಒಂದು ಸಾದ್ರಳ್ಳಿ ಹಾಕಿದೀರಾ ರಫ್. ಹೌದು ಮೇಡಮ್, ರಫ್ ಏನ ಅಪ್ ಟು ರೂಫ್ ಟಾಪ್ ವರೆಗೂ ಕೂಡ ಟೈಲ್ಸ್ ಹಾಕಿದಿದೆ. ಯೂಶಲಿ 7 ಫೀಟ್ ಹಾಕ್ತಾರೆ, ಬಟ್ ರೂಫ್ ಟಾಪ್ ಹಾಕೋದು ಒಳ್ಳೇದು. ನೀವು ಹಾಕಿದೀರಾ ಕೂಡ. 10 ಫೀಟ್ ವರೆಗೂ ಹಾಕಿದ್ದೀವಿ. ಸೊ ಇಲ್ಲಿ ಏನ್ ಡೋರ್ ಯೂಸ್ ಮಾಡಿದೀರಾ ಸರ್? ಇದು ಲ್ಯಾಮಿನೇಟ್ ಡೋರ್ ಮೇಡಮ್. ಸೊ ಇದು ವಾಟರ್ ಪ್ರೂಫ್ ಲ್ಯಾಮಿನೇಟ್ ಡೋರ್. ಓಕೆ. ನೀರು ಬಿದ್ದರೂ ಏನಾಗಲ್ಲ. ಏನಾಗಲ್ವಾ? ಹೌದು ಮೇಡಮ್. ಓಕೆ. ಇದ್ರ ಮೇಲೆ ಟೆಕ್ಸ್ಚರ್ ಕೂಡ ಇದೆ. ಹೌದು. ಡೋರ್ ಮೇಲೆ ನೋಡಬಹುದು. ಡೋರ್ ಮ್ಯಾಚ್ ಆಗಿದೆ. ಸೊ ಇದು ವಾಸ್ಕಲ್ ಬಂದು ಟೀಕ್ವುಡ್ ಮ್ಯಾಚ್ ಡೋರ್. ಓಕೆ. ನೆಕ್ಸ್ಟ್ ಸರ್ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಇದೆಲ್ಲ ಫುಲ್ ಗ್ರಾನೈಟ್. ಓಕೆ. SS ಪೈಪ್ಸ್.
ಇಲ್ಲೂ ಕೂಡ ಸೇಮ್ ಹಾಗೆ ಇದೆ, ಬಟ್ ಇಲ್ಲಿ 3 ಫೀಟ್ ಬರ್ತಾ ಇದೆ, ಸ್ಟೆಪ್ಸ್ ಬರ್ತಾ ಇದೆ ಅಲ್ವಾ? 3 ಫೀಟ್ಗೆ 6 ಇಂಚ್ ಸ್ಟೆಪ್ ಸೈಜ್. ಓಕೆ. ಸರ್ ಇಲ್ಲಿ ಹೇಳಿ. ಇದೊಂದು ಮೇಲ್ಗಡೆ ಒಂದು ಚಿಕ್ಕ ಹಾಲ್ ಮೇಡಮ್. ಓಕೆ, ಫ್ಯಾಮಿಲಿ ಲಾಂಜ್ ಅಂತ ಹೇಳ್ಬೋದಲ್ವಾ? ಚಿಕ್ಕದಾಗಿ ಒಂದು ಹಾಲು, ಹಾ, ಒಂದು ಬಾಲ್ಕನಿಗೆ ಎಂಟ್ರಿ, 2 ಬೆಡ್ರೂಮ್ಗೆ ಎಂಟ್ರೆನ್ಸ್ ಹೋಗಕ್ಕೆ. 2 ಬೆಡ್ರೂಮ್ಗೆ ಎಂಟ್ರೆನ್ಸ್ ಅಲ್ವಾ? ಒಂದು ಔಟ್ ಸೈಡ್ ಬಾಲ್ಕನಿಗೆ ಒಂದು ಎಂಟ್ರೆನ್ಸ್. ಒಂದು ಬಾಲ್ಕನಿಗೆ ಒಂದು ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ 2 ಬೆಡ್ರೂಮ್ ಬರ್ತಾ ಇದೆಯಾ ಸರ್? ಹೌದು ಮೇಡಮ್. ಮಾಸ್ಟರ್ ಬೆಡ್ರೂಮ್ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ತರ. ಸೊ ಇಲ್ಲಿಂದ ಟೆರೆಸ್ಗೆ ಹೋಗ್ಬೋದಲ್ವಾ? ಇಲ್ಲಿಂದ ಟೆರೆಸ್ಗೆ ಹೋಗ್ಬೋದು. ಓಕೆ ಸರ್, ಮೊದಲು ಯಾವ ಬೆಡ್ರೂಮ್ ನೋಡೋಣ? ಕುಬೇರ್ ಮೂಲೆ ಬೆಡ್ರೂಮ್, ಹಾಂ ಸರ್. ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಲ್ಯಾಮಿನೇಟ್ ಡೋರು. ಇಲ್ಲೂ ಕೂಡ ಸೇಮ್ ಲ್ಯಾಮಿನೇಟೆಡ್ ಡೋರ್ನ ಯೂಸ್ ಮಾಡಿದ್ದಿದೆ. ವಾಲ್ಗೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಿದೆ. ಎಲ್ಲ ರೂಮಲ್ಲೂ ಒಂದು ವಾಲ್ಗೆ ಟೆಕ್ಸ್ಚರ್ ಪೇಂಟ್ ಬಂದ್ಬಿಟ್ಟಿದೆ. ಕಾಂಬಿನೇಷನ್ ಒಂದು ವಾಲ್ ಕೊಟ್ಟಿದ್ದೀವಿ. ಓಕೆ. ಸೊ ಇಲ್ಲಿ ಈ ರೂಮು ಸರ್, ಈ ರೂಮ್ ಏನು ಅಳತೆ ಬರ್ತಾ ಇದೆ? ಇದು 13ಗೆ 16 ಮೇಡಮ್. 13ಗೆ 16 ಅಡಿ ಬರ್ತಾ ಇದೆ. ಇದೊಂದು ಮಾಸ್ಟರ್ ಬೆಡ್ರೂಮು ದೊಡ್ಡದು. ಸೊ ಇಲ್ಲೂ ಕೂಡ ಅಷ್ಟೇ, ಮುಂದೆ ವಾಲ್ಡ್ರೋಬ್ ಬಂದಿದೆ. ಹೌದು ಮೇಡಮ್. ಒಂದು ವಾಲ್ ಮೇಲ್ಗಡೆ ಫಾಲ್ ಸೀಲಿಂಗ್ ಬಂದಿದೆ. ಹೌದು ಮೇಡಮ್, ಫುಲ್ ಟಾಪ್ ಫಾಲ್ ಸೀಲಿಂಗ್. ಓಕೆ. ಸೊ ಇಲ್ಲಿ ಒಂದು ಬಾತ್ರೂಮ್ ಬರ್ತಾ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಬರ್ತಾ ಇದೆ. ದೊಡ್ಡದಾಗಿದೆ ಸರ್ ಇದು. ಎಷ್ಟು ಅಳತೆ ಇದೆ ಸರ್ ಇದು? 5x10? ಹೌದು ಮೇಡಮ್, 5x10. ಓಕೆ. ಇದಕ್ಕೂ ರೂಫ್ ಟಾಪ್ ವರೆಗೂ ಟೈಲ್ಸ್ ಎಲ್ಲ ರೂಮ್ಗೆಲ್ಲ ಫುಲ್ ಟೈಲ್ಸ್ ಹಾಕಿದೆ. ಇದು ಟೀ ಕುಡ್ ಫ್ರೇಮ್. ಇಲ್ಲಿ ಕೂಡ ಬಾತ್ರೂಮ್ ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ ಸಿಗ್ತಾ ಇದೆ. ಇನ್ನು ಫಿಟ್ಟಿಂಗ್ಸ್ ಎಲ್ಲ ಬರಬೇಕು, ಫಿಟ್ಟಿಂಗ್ ಗಳು ಬಂದಿಲ್ಲ. ಹೌದು ಮೇಡಮ್. ಇದು ವೆಟ್ ಟು ಡ್ರೈ ಬೇರೆ ಮಾಡಿದ್ವಿ. ಸೊ ಇಲ್ಲಿ ಫ್ಲೋರ್ ಗೆ ಯೂಸ್ ಮಾಡಿರೋದು ಆಂಟಿಸ್ಕಿಟ್ ಟೈಲ್ಸ್ ಗಳು, ಗೋಡೆಗೆ ವಿಟಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಿದೆ. ನಾ ಕೆಳಗಡೆ ಏನ್ ನೋಡಿದ್ವಿ ಅದೇ ತರ ವಾಟರ್ಪ್ರೂಫ್ ಡೋರ್ ಅಲ್ವಾ ಸರ್ ಇಲ್ಲಿ ಯೂಸ್ ಮಾಡಿರೋದು? ಹೌದು ಮೇಡಮ್, ಟೀ ಕುಡ್ ಫ್ರೇಮ್, ಟೀಕ್ ಕಾಂಬಿನೇಷನ್ ಆಗಿ ಲ್ಯಾಮಿನೇಟೆಡ್ ವಾಟರ್ಪ್ರೂಫ್ ಡೋರು ಮತ್ತೆ ಟೀ ಕುಡ್ ಫ್ರೇಮ್ ಅಲ್ವಾ? ಹೌದು ಮೇಡಮ್, ಫ್ರೇಮ್ ಟೀ ಕುಡ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ರೂಮ್. ಇಲ್ಲಿ ಬ್ಯಾಲ್ಕನಿ ಬರ್ತಾ ಇದೆಯಾ? ಹೋಗೋಣ ಬ್ಯಾಲ್ಕನಿ. ಓಕೆ. ಇಲ್ಲೂ ಕೂಡ ಸಾಕಷ್ಟು ದೊಡ್ಡದಾದಂತ ಬಾಲ್ಕನಿ ಬರ್ತಾ ಇದೆ. ಈ ಕಡೆ ಕನೆಕ್ಟ್ ಬಾಲ್ಕನಿ ಏನಿದೆ. ಹೌದು ಮೇಡಮ್. ಸೊ ಇಲ್ಲಿ ದೊಡ್ಡದಾದಂತಹ ಬ್ಯಾಲ್ಕನಿ ಬರ್ತಾ ಇದೆ. ನಾವೇನ್ ಫ್ರಂಟ್ ಎಲಿವೇಶನ್ ನೋಡಿದ್ವಿ, ಬಾಲ್ಕನಿ ಇಲ್ಲಿ ಬರ್ತಾ ಇದೆ ಅಲ್ವಾ? ಹೌದು ಮೇಡಮ್. ದೊಡ್ಡದಾದಂತಹ ಬ್ಯಾಲ್ಕನಿ ಬರ್ತಾ ಇದೆ. ಇಲ್ಲೂ ಕೂಡ ವಾಲ್ಗೆ ಟೈಲ್ಸ್ ನ ಹಾಕಿದ್ದಾರೆ. ಇಲ್ಲೂ ಕೂಡ ಗ್ರೀನ್ ಗ್ರಾಸ್ ಏನಾದ್ರು ಹಾಕೊಂಡು ಲಾಂಚ್ ತರ ಕ್ರಿಯೇಟ್ ಮಾಡ್ಕೊಳ್ಬಹುದಲ್ವಾ ಸರ್ ಯಾರಾದ್ರೂ? ಓಕೆ. ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ಅಲ್ವಾ? ಕಂಪ್ಲೀಟ್ ಆಗಿ ಸೇಫ್ಟಿ ಗ್ರಿಲ್ಸ್ ಇದೆ. ಸೊ ಇಲ್ಲಿಂದ ಕನೆಕ್ಟಿವಿಟಿ ಇದೆಯಾ? ಸೊ ಇಲ್ಲೂ ಒಂದು ಬಾಲ್ಕನಿ ಬರ್ತಾ ಇದೆಯಾ ಚಿಕ್ಕದಾಗಿ? ಸೊ ಇಲ್ಲಿ ಆ ರೂಮಿಗೆ ಇಲ್ಲಿಂದ ಆಕ್ಸೆಸ್ ಸಿಗ್ತಾ ಇದೆ ಅಲ್ವಾ? ಬಾಲ್ಕನಿಗೆ ಇಲ್ಲಿಂದ ಹೋಗಬಹುದು, ಆ ಎಂಟ್ರಿಂದಾನೇ ಹೋಗಬಹುದು. ಓಕೆ. ಆ ಬೆಡ್ರೂಮ್ ಇಂದ ಇಲ್ಲಿ ಬಾಲ್ಕನಿಗೆ ಆಕ್ಸೆಸ್ ಸಿಗ್ತಾ ಇದೆ. ಡೋರ್ ಚೆನ್ನಾಗಿದೆ, ಇದು ಫ್ರಂಟ್ ಆಗಿದೆ. ಸೊ ಇಲ್ಲಿಂದ ಇದಕ್ಕೆ ಈ ಬೆಡ್ರೂಮ್ ಅಲ್ವಾ? ಓಕೆ ಸರ್. ಈ ಬೆಡ್ರೂಮ್ ಏನ್ ಸೈಜ್ ಬರ್ತಾ ಇದೆ ಸರ್ ಇದು? 16x12 ಬರ್ತಾ ಇದೆ. ಇದು ಫಾಲ್ ಸೀಲಿಂಗ್. ಇಲ್ಲೂ ಕೂಡ ಮೇಲ್ಗಡೆ ಫಾಲ್ ಸೀಲಿಂಗ್ ಕಂಪ್ಲೀಟ್ ಆಗಿ ವುಡ್ ವರ್ಕ್. ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಏನ್ ಸರ್ ಇದು? ಇದು ಗ್ರಾನೈಟ್ ಇದು 120 ರೂಪೀಸ್ ಗ್ರಾನೈಟ್. 120 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತಲ್ವಾ ಇದು? ಇದು ನ್ಯಾಚುರಲ್ ಗ್ರಾನೈಟ್, ಬ್ಲೂ ಟೈಪ್ ಗ್ರಾನೈಟ್. ಓಕೆ. ಇಲ್ಲೂ ಕೂಡ ಈ ವಾಲ್ಗೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಿದೆ. ಇಲ್ಲಿ ವಾಲ್ಡ್ರೋಬ್ ಬರ್ತಾ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಗೆಲ್ಲ ಇನ್ನು ಮಿರರ್ ಗಳು ಬರಬೇಕು. ಹೌದೌದು, ಬರಬೇಕು. ಸೊ ಇಲ್ಲೊಂದು ಬಾತ್ರೂಮಾ? ಇಲ್ಲಿ ಬಾತ್ರೂಮ್ ಇದೆ. ಎಷ್ಟು ದೊಡ್ಡ ಸರ್ ಇದು ಬಾತ್ರೂಮ್? ಹೌದು ಮೇಡಮ್, ಸ್ವಲ್ಪ ದೊಡ್ಡದಾಗಿದೆ. ಏನ್ ಸೈಜ್ ಇದೆ ಇದು? ಇದು 7x10 ಬಾತ್ರೂಮ್ ಇದೆ. ಹಾ, ಎಷ್ಟು ದೊಡ್ಡದಾಗಿದೆ ನೋಡಿ. ಹೌದು, ಸಖತ್ತಾಗಿದೆ ಇದು. ಸೊ ಈ ಬಾತ್ರೂಮ್ ನೋಡಬಹುದು, ಸಾಕಷ್ಟು ದೊಡ್ಡದಾಗಿದೆ, ಲಕ್ಸುರಿಯಸ್ ಆಗಿದೆ. ಇವನ್ ಮೇಲ್ಗಡೆ ಸ್ಟೋರೇಜ್ ಕೂಡ ಬರ್ತಾ ಇದೆ. ಒನ್ಸ್ ಫಿಟ್ಟಿಂಗ್ಸ್ ಎಲ್ಲ ಬಂದ್ಮೇಲೆ ವೆಟ್ ಏರಿಯಾ ಡ್ರೈ ಏರಿಯಾ ಎಲ್ಲ ಡಿವೈಡ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ.
ಫಿಟ್ಟಿಂಗ್ಸ್ ಬರಬೇಕು. ಸರ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ನೆಕ್ಸ್ಟ್ ಟೆರೆಸ್ ನೆಕ್ಸ್ಟ್ ಫ್ಲೋರ್ ಮೇಡಮ್. ಹಾಂ, ಹೋಗೋಣ ಸರ್. ಥರ್ಡ್ ಫ್ಲೋರ್. ಇದು MS ಗೇಟ್ ಮೇಡಮ್, ಸೇಫ್ಟಿ ಪರ್ಪಸ್. ಸೇಫ್ಟಿಗೋಸ್ಕರ ಇಲ್ಲಿ ದೊಡ್ಡದಾದಂತಹ MS ನ ಡೋರ್ ಬರ್ತಾ ಇದೆ. ವುಡ್ ಡೋರ್ ಯೂಸ್ ಮಾಡಿಲ್ಲ. ಓಕೆ, ಇಲ್ಲೇನ್ ಬರ್ತಾ ಇದೆ ಇದು? ಮೇಲ್ಗಡೆ ಒಂದು ಬೆಡ್ರೂಮ್ ಆಯ್ತು ಮೇಡಮ್. ಓಕೆ, ಇಲ್ಲೊಂದು ಬೆಡ್ರೂಮ್ ಬರ್ತಾ ಇದೆ. ಓಪನ್ ಮಾಡಿ ನೋಡೋಣ ಸರ್. ಇದು ಸಪರೇಟ್ ಆಗಿ ಓಕೆ, ಗೆಸ್ಟ್ ರೂಮ್ ತರ. ಸೊ ಅದಕ್ಕೂ ಕೂಡ ಸೇಫ್ಟಿ ಒಂದು MS ಡೋರ್ ಕೊಟ್ಟಿದ್ದೀರಾ. ಹೌದು, guest ಒಂದು room ಗೆಸ್ಟ್ ರೂಮ್ ಅಂತ ಯೋಚನೆ ಮಾಡ್ಬೋದು. ಯಾರಾದ್ರೂ ಗೆಸ್ಟ್ ಬಂದ್ರೆ ಅಥವಾ ವರ್ಕ್ ಫ್ರಮ್ ಹೋಮ್ ಇದ್ರೆ ಎಲ್ಲ ಈ ತರ ರೂಮ್ ಅನ್ನು ಯುಟಿಲೈಸ್ ಮಾಡ್ಕೊಬೋದಲ್ವಾ? ಹೌದು ಮೇಡಮ್. ಸೊ ಇದು ದೊಡ್ಡದಾಗಿದೆ ಸರ್. ಇದು ಸೇಮ್ 13ಗೆ 16. ಎಷ್ಟಿದೆ ಸರ್ ಇದು? 14/18 ಮೇಡಮ್. 14/18 ಇದೆ. ಸಾಕಷ್ಟು ದೊಡ್ಡದಾದಂತಹ ರೂಮ್ ಬರ್ತಾ ಇದೆ. ಇಲ್ಲೂ ಕೂಡ ಸೇಮ್ ವಾರ್ಡ್ರೋಬ್ಗಳೆಲ್ಲ ಬರ್ತಾ ಇದೆ. ಇಲ್ಲೂ ಒಂದು ಟಾಯ್ಲೆಟ್ ಬಾತ್ರೂಮ್ ಬರ್ತಾ ಇದೆ. ಸೇಮ್ ಟಾಯ್ಲೆಟ್. ನಾವೇನ್ ಕೆಳಗಡೆ ನೋಡಿದ್ವಿ ಸೇಮ್ ಸೇಮ್ ರೆಪ್ಲಿಕಾ ಇದೆ ಇದು. ಸ್ವಲ್ಪ ಇದಕ್ಕೂ ಕೂಡ ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ಸಿಗ್ತಾ ಇದೆ. ಸೇಮ್ ಟು ಸೇಮ್. ಓಕೆ ಸರ್, ನೆಕ್ಸ್ಟ್ ಟೆರೆಸ್. ಟೆರೆಸ್ಗೆ ಹೋಗೋಣ. ಹೌದು ಅಷ್ಟೇ. ಟೆರೆಸ್ ನ್ಯಾಚುರಲ್ ಒಂದು ಬಟ್ಟೆ ಹಾಕೊಳ್ಳಕ್ಕೆ. ಹಾಂ, ಈ ಕಡೆ ಒಂದು ಚಪ್ಪಡಿ ಕಲ್ಲ ಐತೆ ಮೇಡಮ್, ಬಟ್ಟೆ ವಾಶ್ ಮಾಡಕ್ಕೆ. ಸೊ ಇಲ್ಲಿ ಕಲ್ಲು ಹಾಕಿದ್ದೀರಾ ಅಲ್ವಾ? ಹೌದು ಮೇಡಮ್, ಬಟ್ಟೆ ವಾಶ್ ಮಾಡಕ್ಕೆ. ಇದು ಇಲ್ಲೊಂದು ಬಾತ್ರೂಮ್. ವಾಷಿಂಗ್ ಮಿಷಿನ್ಗೆ ಎಕ್ಸ್ಟ್ರಾ ಒಂದು. ಹಾಂ, ಸೊ ಇಲ್ಲಿ ವಾಷಿಂಗ್ ಮಷಿನ್ಗೆ ಎಕ್ಸ್ಟ್ರಾ ಒಂದು ವಾಶ್ರೂಮ್ ತರ. ವಾಷಿಂಗ್ ಮಷಿನ್ ಅಂತಾನೆ ಸಪರೇಟ್ ಆಗಿ ಒಂದು ರೂಮ್ ತರ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇದು ಮತ್ತೆ ಇಲ್ಲಿ ಮೇಲ್ಗಡೆ ಒಂದು ಟ್ಯಾಂಕ್ ಇದೆ. ಟ್ಯಾಂಕ್ ರೂಮ್ ಇದೆ ಅಲ್ವಾ? ಸೊ ಇಲ್ಲಿ MS ನ ಕೊಟ್ಟಿದ್ದೀರಾ, ಇದೆ. ಲ್ಯಾಡರ್ ಕೊಟ್ಟಿದ್ದೀರಾ. ತುಂಬಾ ಸ್ಟ್ರಾಂಗ್ ಆಗಿರುವಂತ ಲ್ಯಾಡರ್ ಕೊಟ್ಟಿದ್ದೀರಾ. ಸ್ಟ್ರಾಂಗ್ ಇದೆ ಮೇಡಮ್. ಎಲ್ಲ 14 ಗೇಜ್ ಎಲ್ಲ. 14 ಗೇಜ್ ಅಲ್ವಾ? ಟ್ಯಾಂಕ್ ಎಷ್ಟು ಬರ್ತಾ ಇದೆ ಸರ್ ಇದು? 1,500 ಮೇಡಮ್. 1500 ಲೀಟರ್ ಟ್ಯಾಂಕ್ ಬರ್ತಾ ಇದೆ. ಓಕೆ, ಕೆಳಗಡೆ ಸ್ಟೋರೇಜ್ ಯೂಸ್ ಮಾಡ್ಬೋದು. ಸೊ ಇದು ಕೆಳಗಡೆ ಟ್ಯಾಂಕ್ ರೂಮ್ ಅನ್ನ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಸ್ಟೋರೇಜ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಸೋಲಾರ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಆಪ್ಷನ್ ಇದೆ, ಸೋಲಾರ್ ಆಪ್ಷನ್ ಮೇಡಮ್. ಸೋಲಾರ್ಗೆ ನೀವು ಇದು ಕೊಟ್ಟಿದ್ದೀರಾ, ಪೈಪ್ ಆಪ್ಷನ್ ಮಾಡಿದ್ರೆ ಪ್ರಾವಿಷನ್ ಗಳನ್ನು ಕೊಟ್ಟಿದ್ದೀರಾ ಅಲ್ವಾ? ಮೇಡಮ್. ಇಲ್ಲಿ ಪೈಪ್ಸ್ ಕನೆಕ್ಷನ್, ಇಲ್ಲಿ ಡಿಸ್ ಇದೆ, ಡಿಸ್ಕ್ ಅಲ್ಲಿಂದ ಕನೆಕ್ಷನ್, ಕೇಬಲ್ ಗಳ ಕನೆಕ್ಷನ್ ಕೊಟ್ಟಿದ್ದೀರಾ ಅಲ್ವಾ? ಫುಲ್ ಎಲ್ಲ ಕಲೆಕ್ಷನ್ ಕೊಟ್ಟಿದ್ದೀರಲ್ವಾ ಸರ್? ವೈರ್ ಅಲ್ಲಿ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಇದೆಲ್ಲ ಫೆನಾಲಿಕ್ಸ್ ಆಂಕರ್ ಮೇಡಮ್. ಫಿನೋಲೆಕ್ಸ್ ಆಂಕರ್ದು ಯೂಸ್ ಮಾಡಿದ್ದೀರಾ ಅಲ್ವಾ? ಸರಿ ಸರ್, ಕೆಳಗಡೆ. ಸೊ ಫ್ರೆಂಡ್ಸ್, UVS ಕನ್ಸ್ಟ್ರಕ್ಷನ್ ಕಡೆಯಿಂದ ಭಾಸ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಭಾಸ್ಕರ್ ಸರ್, ನಮ್ಮ ಕೊನೆಯದಾಗಿ ಒಂದಿಷ್ಟು ಪ್ರಶ್ನೆ ಇದೆ. ಮೊದಲನೇದಾಗಿ ನಿಮ್ಮ ಕನ್ಸ್ಟ್ರಕ್ಷನ್, ನೀವು ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್? 6 years ಮೇಡಮ್. ಸರ್, ನೀವು ಅಂದರೆ ವರ್ಕನ್ನ ಯಾವ ರೀತಿ ಮಾಡ್ತೀರಾ? ಅಂದರೆ ಬಿಲ್ಡರ್ ಥರನೋ ಅಥವಾ ಕನ್ಸ್ಟ್ರಕ್ಷನ್? ಇವಾಗ ಯಾರು ಬಂದು ಸೈಟ್ ಇದೆ ನಮ್ಮದು, ಕನ್ಸ್ಟ್ರಕ್ಷನ್ ಮಾಡಿಕೊಡಿ ಅಂದರೆ ನೀವು ಮಾಡಿಕೊಡ್ತೀರಾ? ನಮ್ದೇ ಪ್ಲಾನ್ ಡಿಸೈನಿಂಗ್ ಎಲ್ಲ ನಮ್ದೇ ಮೇಡಮ್. ನಮ್ದೊಂದು ಆಫೀಸ್ ಐತಿ, ನಮ್ದು ಡಿಸೈನ್ ಪ್ಲಾನ್ ಎಲ್ಲ నేను ಕೊಡ್ತೀನಿ, ಡೈರೆಕ್ಟ್ నేను ಕೆಲಸ ಮಾಡ್ಕೊಡ್ತೀನಿ. ನೀವೇ ಮಾಡ್ಕೊಡ್ತೀರಾ ಎಲ್ಲರಿಗೂ? ಸರ್, ಹಾಗಿದ್ರೆ ನೀವು ಒಂದು ಕನ್ಸ್ಟ್ರಕ್ಷನ್ ಅಂತ ಅಂದರೆ ಅದರಲ್ಲಿ ಬೇಸಿಕ್ ಇರುತ್ತೆ, ಪ್ರೀಮಿಯಮ್ ಇರುತ್ತೆ, ಮೀಡಿಯಮ್ ಇರುತ್ತೆ. ಸೊ ನಿಮ್ಮದು ಚಾರ್ಜಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ದು ಬೇಸಿಕ್ 1.7 ಸ್ಟಾರ್ಟ್ ಮಾಡ್ತೀವಿ. ಓಕೆ, ಬೇಸಿಕ್ 1.7 to 2.5. 2.5 2,500 ಪರ್ ಸ್ಕ್ವೇರ್ ಫೀಟ್ ಆ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದು. ಓಕೆ ಸರ್. ಸರ್, ಇವಾಗ ನಮ್ಮ ವ್ಯೂವರ್ಸ್ ನಿಮ್ಮನ್ನು ನೋಡ್ತಿರ್ತಾರೆ, ಸ್ಕ್ರೀನ್ ಮೇಲೆ ನಿಮ್ಮ ನಂಬರ್ ಬರ್ತಾ ಇರುತ್ತೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವಾಗಿಂದ ಯಾವಾಗವರೆಗೂ ಕಾಂಟ್ಯಾಕ್ಟ್ ಮಾಡಬೇಕು? ಮಾರ್ನಿಂಗ್ 9 to ಈವ್ನಿಂಗ್ 9. ಮಾರ್ನಿಂಗ್ 9 to ಈವ್ನಿಂಗ್ 9ವರೆಗೆ ಯಾವಾಗ ಬೇಕಾದರೂ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು.
ಭಾಸ್ಕರ್ ಸರ್, ಕೊನೆಯದಾಗಿ ನನ್ನೊಂದು ಪ್ರಶ್ನೆ ಇದೆ. ವ್ಯೂವರ್ಸ್ ನಮ್ಮ ಕಡೆಯವ್ರು ಎಲ್ಲರೂ ನೋಡ್ತಿರ್ತಾರೆ, ಆಲ್ ಓವರ್ ಕರ್ನಾಟಕ ನೋಡ್ತಿರ್ತಾರೆ, ಬಟ್ ನೀವು ಎಲ್ಲೆಲ್ಲಿವರೆಗೆ ಕೆಲಸ ಮಾಡ್ಕೊಡ್ತೀರಾ ಸರ್? ಬೆಂಗಳೂರು ಒಳಗಡೆ, ಬೆಂಗಳೂರು ಸರೌಂಡಿಂಗ್ಸಲ್ಲಿ ಮಾಡ್ಕೊಡ್ತೀರಾ? 40 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಕೊಡ್ತೀರಾ ಅಲ್ವಾ ಸರ್? ಓಕೆ. ರಾಜು ಸರ್ ಮತ್ತು ಭಾಸ್ಕರ್ ಸರ್, ನಮ್ಮ ವ್ಯೂವರ್ಸ್ಗಾಗಿ ಇಷ್ಟೊಂದು ಚೆನ್ನಾಗಿರುವ ಮನೆಯ ಹೋಮ್ ಟೂರ್ ತಂದಿದ್ದಕ್ಕೆ ಧನ್ಯವಾದಗಳು ಸರ್.